ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ನಾನು ವಾಸ್ತವಾಂಶ ಪರಿಶೀಲನೆ ಮಾಡ್ತಿದ್ದೇವೆ, ಪರಿಶೀಲನೆ ಆದ ಬಳಿಕ ನಾವು ತೀರ್ಮಾನ ಮಾಡ್ತೇವೆ, ಇಲ್ಲಿ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆನೇ ಇರುವುದಿಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪರಿಶೀಲನೆ ಆದ ಬಳಿಕ ನಾವು ತೀರ್ಮಾನ ಮಾಡ್ತೀವಿ, ಅಂದ್ರೆ ವಾಸ್ತವಾಂಶ ಏನಿದೆ ಅದನ್ನ ನಾನು ಮತ್ತು ಸಿಎಂ ಇಬ್ರು ಕೂಡ ಕೂತು ಮಾತನಾಡಿ ಅದನ್ನ ಪರಿಶೀಲನೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ, ಇಲ್ಲಿ ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವ ಪ್ರಶ್ನೆ ಇರುವುದಿಲ್ಲ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಖಂಡಿತ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ನೀಡದಿದ್ರೆ ಹೋರಾಟ ಮಾಡೋ ವಿಚಾರ ಸಂಬಂಧಪಟ್ಟಂತೆ ಮೇ 6ರವರೆಗೂ ಬಿಜೆಪಿಯವರು ಯಾಕೆ ಕಾಯಬೇಕು, ಅವತ್ತು ಏನು ಒಳ್ಳೆ ಮುಹೂರ್ತ ಇದೆಯಾ ಅಂತ ಡಿಸಿಎಂ ಅವರು ಕೇಳಿದ್ರು. ಪೊಲೀಸರಿಗೆ ಬಿಜೆಪಿಯ ಬಟ್ಟೆ ಹಾಕಿಸಿದವರು ಇವರು, ಎಸ್ಪಿ ಇನ್ಸ್ಪೆಕ್ಟರ್ಗಳಿಗೆ ಬಿಜೆಪಿ ಬಟ್ಟೆ ಹಾಕಿಸಿದ್ದು ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಡಿಸಿಎಂ ಡಿಕೆಶಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಒಂದು ವೇಳೆ ಏನಾದ್ರೂ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡದಿದ್ರೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಯವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬಿಜೆಪಿಯವರು ಯಾಕೆ ಕಾಯ್ಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು, ಈ ಗಳಿಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ, ಈಗಿಂದನೇ ಮಾಡಲಿ. ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ಅವ್ರ ಕಾಲದಲ್ಲೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎರಡು ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್. ಈಗಿಂದನೇ ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು, ಈ ಗಳಿಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ, ಈಗಿಂದನೇ ಮಾಡಲಿ. ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ನಾನು ವಾಸ್ತವಾಂಶ ಪರಿಶೀಲನೆ ಮಾಡ್ತಿದ್ದೇವೆ, ಪರಿಶೀಲನೆ ಆದ ಬಳಿಕ ನಾವು ತೀರ್ಮಾನ ಮಾಡ್ತೇವೆ, ಇಲ್ಲಿ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆನೇ ಇರುವುದಿಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪರಿಶೀಲನೆ ಆದ ಬಳಿಕ ನಾವು ತೀರ್ಮಾನ ಮಾಡ್ತೀವಿ, ಅಂದ್ರೆ ವಾಸ್ತವಾಂಶ ಏನಿದೆ ಅದನ್ನ ನಾನು ಮತ್ತು ಸಿಎಂ ಇಬ್ರು ಕೂಡ ಕೂತು ಮಾತನಾಡಿ ಅದನ್ನ ಪರಿಶೀಲನೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ, ಇಲ್ಲಿ ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವ ಪ್ರಶ್ನೆ ಇರುವುದಿಲ್ಲ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಖಂಡಿತ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ನೀಡದಿದ್ರೆ ಹೋರಾಟ ಮಾಡೋ ವಿಚಾರ ಸಂಬಂಧಪಟ್ಟಂತೆ ಮೇ 6ರವರೆಗೂ ಬಿಜೆಪಿಯವರು ಯಾಕೆ ಕಾಯಬೇಕು, ಅವತ್ತು ಏನು ಒಳ್ಳೆ ಮುಹೂರ್ತ ಇದೆಯಾ ಅಂತ ಡಿಸಿಎಂ ಅವರು ಕೇಳಿದ್ರು. ಪೊಲೀಸರಿಗೆ ಬಿಜೆಪಿಯ ಬಟ್ಟೆ ಹಾಕಿಸಿದವರು ಇವರು, SP ಇನ್ಸ್ಪೆಕ್ಟರ್ಗಳಿಗೆ ಬಿಜೆಪಿ ಬಟ್ಟೆ ಹಾಕಿಸಿದ್ದು ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಡಿಸಿಎಂ ಡಿಕೆಶಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಒಂದು ವೇಳೆ ಏನಾದ್ರೂ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡದಿದ್ರೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಯವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬಿಜೆಪಿಯವರು ಯಾಕೆ ಕಾಯ್ಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು, ಈ ಗಳಿಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ, ಈಗಿಂದನೇ ಮಾಡಲಿ. ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ಅವ್ರ ಕಾಲದಲ್ಲೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎರಡು ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್. ಈಗಿಂದನೇ ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು, ಈ ಗಳಿಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ, ಈಗಿಂದನೇ ಮಾಡಲಿ. ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.